ಕಾರ್ಯಸೂತ್ರವನ್ನ ಕೂಡ ರೆಡಿ ಮಾಡಿಕೊಂಡಿದೆ. ವಿಪಕ್ಷಗಳ ಟೀಕೆಗೆ ಪ್ರಾಶಸ್ತ್ಯವನ್ನ ಸಿದ್ಧಪಡಿಸಿದ್ದೆ ಅಸ್ತಪಾಳೆಯ. ವಿಪಕ್ಷಗಳ ಟೀಕೆಗೆ ಪ್ರತ್ಯಾಸ್ತ್ರವನ್ನ ಸಿದ್ಧಪಡಿಸಿರುವಂತದ್ದು ಅಸ್ತಪಾಳೆಯ. ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಬಿಜೆಪಿ ಜೆಡಿಎಸ್ ರಣವ್ಯೂಹಕ್ಕೆ ಸಿದ್ದು ಸೈನ್ಯ ಕೂಡ ಚಕ್ರವ್ಯೂಹವನ್ನ ರೆಡಿ ಮಾಡಿಕೊಂಡಿದೆ. ಯಾವ ರೀತಿ ನಾವು ಟಕ್ಕರ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡಿಕೊಂಡಿರುವಂತದ್ದು. ವಿಪಕ್ಷಗಳ ದಶಾಸ್ತ್ರಗಳ ಬತ್ತಳಿಕೆ ಕೈಪಡೆ ಕಾರ್ಯಸೂತ್ರವನ್ನ ರೆಡಿ ಮಾಡಿಕೊಂಡಿದೆ. ಪ್ರತ್ಯಾಸ್ತ್ರವನ್ನ ಸಿದ್ಧಪಡಿಸೋದಕ್ಕೆ ಅಸ್ತಪಾಳೆಯ ರೆಡಿ ಆಗಿರುವಂತದ್ದು. ವಿಪಕ್ಷಗಳ ಟೀಕೆಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಚಕ್ರವ್ಯೂಹವನ್ನ ರೆಡಿ ಮಾಡಿಕೊಂಡಿದೆ. ಬಿಜೆಪಿ ಜೆಡಿಎಸ್ ರಣವ್ಯೂಹಕ್ಕೆ ಚಕ್ರವ್ಯೂಹವನ್ನ ರೆಡಿ ಮಾಡಿಕೊಂಡಿರುವಂತದ್ದು. ಸರ್ಕಾರದ ಕೈಯಲ್ಲಿರುವ ಬ್ರಹ್ಮಾಸ್ತ್ರ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡುವಂತ ಚರ್ಚೆಯನ್ನ ನಡೆಸಿ ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧಪಡಿಸಿರುವಂತದ್ದು ಪ್ರಶ್ನೆಗಳನ್ನ. ಮೇಕೆದಾಟುಗೆ ಒಪ್ಪಿಗೆ ನೀಡುವಲ್ಲಿ ಕೇಂದ್ರ ವಿಳಂಬ ಮಾಡಿರುವಂತದ್ದು. ಇದರ ಬಗ್ಗೆ ಕೂಡ ಬ್ರಹ್ಮಾಸ್ತ್ರವನ್ನ ಬಿಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಇನ್ನು ಕೇಂದ್ರದಿಂದ ತೆರಿಗೆ ಹಂಚಿಕೆ ಅನ್ಯಾಯದ ವಿಚಾರವಾಗಿ ಕೂಡ ಮಾತನಾಡಲಾಗುತ್ತೆ. ಎಲ್ಲಾ ವಿಚಾರಗಳನ್ನ ಮುನ್ನೆಲೆಗೆ ಇಟ್ಟುಕೊಂಡು ಟಕ್ಕರನ್ನ ಕೊಡೋದಕ್ಕೆ ರೆಡಿಯಾಗಿರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ತಂಡವು ಕೂಡ ಸರ್ವಸನ್ನದ್ಧ ಆಗಿದೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಬೇಕು ಅನ್ನುವ ವಿಚಾರದಲ್ಲಿ ಕೆಲವೊಂದಷ್ಟು ರೂಪುರೇಷೆಗಳನ್ನ ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂತದ್ದು. ಕೇಂದ್ರದಿಂದ ತೆರಿಗೆ ಹಂಚಿಕೆ ಅನ್ಯಾಯದ ವಿಚಾರವಾಗಿ ಕೂಡ ಮಾತನಾಡಲಾಗುತ್ತೆ. ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆ ವಿಚಾರವಾಗಿ ಕೂಡ ಮಾತನಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಇಂದಿನಿಂದ ಅಧಿವೇಶನ ಆರಂಭ ಆಗುವಂತದ್ದು. ಎರಡೂ ಅಂದ್ರೆ ಕೈ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಸರ್ಕಾರ ಆಗಿರ್ಬೋದು, ಫೈಟ್ ಅನ್ನ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಯಾವ್ಯಾವ ರೀತಿ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಇಂದಿನಿಂದ 9 ದಿನಗಳ ಕಾಲ ಮುಂಗಾರು ಅಧಿವೇಶನ ಕೂಡ ಆರಂಭವಾಗಲಿದೆ. ಈಗಾಗಲೇ ಈ ಒಂದು ಅಧಿವೇಶನಕ್ಕೆ ಸಾಕಷ್ಟು ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು 2 ಸದನಗಳಲ್ಲಿ ಕೂಡ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾವೆ. ನಿನ್ನೆ ತಾನೇ ಜೆಡಿಎಸ್ ಮತ್ತೆ ಬಿಜೆಪಿ 2 ಪಕ್ಷಗಳು ಕೂಡ ಒಂದು ಸಮನ್ವಯತೆ ಸಭೆಯನ್ನು ಕೂಡ ನಡೆಸಿದ್ರು. ಅದರಲ್ಲಿ ಪ್ರಮುಖವಾಗಿ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಂತಹ ನಿಟ್ಟಿನಲ್ಲಿ ಒಂದು 2 ಸದನಗಳಲ್ಲಿ ಕೂಡ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಈ ಒಂದು ಅಧಿವೇಶನದಲ್ಲಿ ಪ್ರಮುಖವಾಗಿ ಸುಕನ್ಯಾ ಕೆಲವೊಂದಿಷ್ಟು ವಿರೋಧ ಪಕ್ಷಗಳಿಗೆ ಒಂದಿಷ್ಟು ಚರ್ಚೆ ಆಗುವಂತದ್ದು. ಪ್ರಮುಖವಾಗಿ RCB ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹುದೊಡ್ಡ ಚರ್ಚೆ ಕೂಡ ಆಗುವಂತದ್ದು. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಯೋಗ ಕೂಡ ವರದಿ ಕೊಟ್ಟಿದೆ. ಅದರಲ್ಲಿ ಕೂಡ ಒಂದಿಷ್ಟು ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿವೇಶನಗಳಲ್ಲಿ ಚರ್ಚೆ ಆಗುವಂತದ್ದು. ಇನ್ನೊಂದು ಕಡೆ ಈಗಾಗಲೇ ಏನು ಮುಂಗಾರು ಬಹುಬೇಗ ಮಳೆ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ರಸಗೊಬ್ಬರಗಳನ್ನ ಪೂರೈಕೆ ಮಾಡುವಲ್ಲಿ ಮತ್ತೆ ಪರಿಹಾರ ಕೊಡುವಲ್ಲಿ ಎಲ್ಲೋ ಒಂದ್ ಕಡೆ ವಿಳಂಬ ನೀತಿ ತೋರಿದೆ ಅನ್ನುವಂತಹ ಆರೋಪ ಕೂಡ ಇರುವಂತದ್ದು. ಯೂರಿಯಾ ಗೊಬ್ಬರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ನಾಯಕರು ಕೂಡ BY ವಿಜೇಂದ್ರ ನೇತೃತ್ವದಲ್ಲಿ ಕೂಡ ಹೋರಾಟವನ್ನು ಕೂಡ ಮಾಡಿದ್ರು. ಇದನ್ನು ಕೂಡ ರಸಗೊಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ನಲ್ಲಿ ಕೂಡ ಬಹುದೊಡ್ಡ ಚರ್ಚೆ ಆಗುವಂತದ್ದು ಕೂಡ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ಈಗಾಗಲೇ ಅನಾಮಿಕ ವ್ಯಕ್ತಿ ಒಂದಿಷ್ಟು ಕೆಲವು ಏನ್ ಪಾಯಿಂಟ್ ಗಳನ್ನ ತೋರಿಸ್ತಾ ಇದ್ದಾನೆ. ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ಸಿಕ್ಕಿದಾವೆ, ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ಅವ್ನು ಹೇಳಿದಂತೆ ಸಿಕ್ಕಿಲ್ಲ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದ ಕಲಾಪಗಳಲ್ಲಿ ಚರ್ಚೆ ಆಗುವಂತಿದೆ.
ಇನ್ನು ಹಲವು ರೀತಿಯ ವಿಚಾರಗಳನ್ನ ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಪಕ್ಷದ ನಾಯಕರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಕ್ಷೇತ್ರಗಳ ಶಾಸಕರ ಒಂದಿಷ್ಟು ಕ್ಷೇತ್ರಗಳ ಆಗ್ತಕ್ಕಂಥ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಯಾ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಕೆಲವಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳೇ ಆಗಿಲ್ಲ ಅನ್ನುವಂಥದ್ದಿದೆ, ಅದನ್ನು ಕೂಡ ಚರ್ಚೆ ಆಗುವಂಥದ್ದು. ಇನ್ನೊಂದು ಕಡೆ ಇತ್ತೀಚೆಗೆ ಅವರ ಪಕ್ಷದ ಶಾಸಕರು ಒಂದು ಅನುದಾನ ಸಿಗ್ತಾ ಇಲ್ಲ ನಮಗೆ ಅಥವಾ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಏನು BR ಪಾಟೀಲ್ರಾಗಿರ್ಬೋದು, ಹಲವಾರು ಕಾಗೇರಿ ಈಗಾಗಲೇ ರಾಜು ಕಾಯಿ ಆಗಿರ್ಬೋದು, ಹಲವಾರು ಶಾಸಕರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅದು ಕೂಡ ವಿಪಕ್ಷಗಳು ಅದನ್ನ ಸದನದಲ್ಲಿ ಚರ್ಚೆ ಮಾಡುವಂತದ್ದು ಕೂಡ ಇದೆ. ಇನ್ನೊಂದು ಈಗಾಗಲೇ ಆಡಳಿತಾರೂಢ ಪಕ್ಷ ಒಂದ್ ಕಡೆ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ವಿಪಕ್ಷಗಳು ಮುಂದಾದ್ರೆ ವಿಪಕ್ಷಗಳ ಒಂದಿಷ್ಟು ಪ್ರಶ್ನೆಗಳಿಗೆ ವಿಚಾರಗಳಿಗೆ ಅದಕ್ಕೆ ಪ್ರತಿಯಾಗಿ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಡಳಿತಾರೂಢ ಪಕ್ಷವು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಸಿದ್ಧತೆ ನಡೆಸಿದೆ. ಎಲ್ಲಾ ಸಚಿವರಿಗೂ ಸಹಿತ ತಮ್ಮ ಇಲಾಖಾವಾರು ಸಂಬಂಧಪಟ್ಟಂತ ಪ್ರಶ್ನೆಗಳು ಕೇಳಿದಂತ ಸಂದರ್ಭದಲ್ಲಿ ನೀವು ಸ್ವವಿವರ ಮಾಹಿತಿಯನ್ನ ಕೊಡಬೇಕು, ವಿಪಕ್ಷಗಳಿಗೆ ತಿರುಗೇಟು ಕೊಡುವಂತ ಪ್ರಯತ್ನ ಮಾಡಬೇಕು. ಯಾಕಂತಂದ್ರೆ ಈ ಅಧಿವೇಶನವನ್ನ ಇಡೀ ರಾಜ್ಯದ ಜನತೆ ನೋಡ್ತಿರುತ್ತೆ, ರಾಷ್ಟ್ರದ ಜನತೆ ಕೂಡ ನೋಡ್ತಾ ಇರುತ್ತೆ. ಹಾಗಾಗಿ ನೀವು ತಪ್ಪು ಮಾಹಿತಿಯನ್ನ ಕೊಡಬಾರ್ದು, ಮತ್ತೆ ಅವರಿಗೆ ಎಲ್ಲೋ ಕಡೆ ನೀವು ವ್ಯಂಗ್ಯದ ರೀತಿಯಲ್ಲಿ ಆಗ್ಬಾರ್ದು ಅಥವಾ ನಮ್ಮ ಮಾಹಿತಿ ಕೊರತೆ ಇಲ್ಲ ಅನ್ನುವಂಥದ್ದು ಆಗ್ಬಾರ್ದು. ನೀವು ತಕ್ಕವಾಗಿರ್ತಕ್ಕಂಥ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಸರ್ಕಾರದ ಮೇಲೆ ಮುಗಿಬೀಳುವಂತಹ ಸಂದರ್ಭದಲ್ಲಿ ಏನಾದ್ರು ವಿರೋಧ ಪಕ್ಷಗಳು ಮಾಡಿದ್ರೆ ಎಲ್ರು ಕೂಡ ಅದಕ್ಕೆ ಸಾಥ್ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ CM ಸಿದ್ದರಾಮಯ್ಯನವರು ಎಲ್ಲ ಸಚಿವರಿಗೂ ಕೂಡ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ವಿಪಕ್ಷಗಳು ಒಂದ್ ಕಡೆ ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಯತ್ನಕ್ಕೆ ಮುಂದಾದ್ರೆ ಅದನ್ನ ನಿಭಾಯಿಸಿಕೊಂಡು ಹೋಗ್ಬೇಕು, ಅವ್ರಿಗೆ ಮತ್ತೆ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಕೂಡ ಸಾಕಷ್ಟು ಸಿದ್ಧತೆ ಕೂಡ ಮಾಡ್ಕೊಂಡಿದೆ. ಹಾಗಾಗಿ ಇಂದಿನಿಂದ ಆಗಸ್ಟ್ 22ರವರೆಗೂ ಕೂಡ ರಜಾ ದಿನಗಳನ್ನ ಹೊರತುಪಡಿಸಿ 9 ದಿನಗಳ ಕಾಲ ಈ ಅಧಿವೇಶನ ಕೂಡ ನಡೆಯಲಿದೆ. ಹಾಗಾಗಿ ಈ ಅಧಿವೇಶನದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗುತ್ತಾ ಅಥವಾ ಬರೀ ವಿವಾದಾತ್ಮಕ ಹೇಳಿಕೆಗಳಿಗೆ ಒಂದಿಷ್ಟು ವಿಚಾರಗಳಿಗೆ ಮಾತ್ರ ಸೀಮಿತವಾಗುತ್ತಾ ಅನ್ನುವಂಥದ್ದು ನಾವು ಕಾಲಕ್ಕೆ ನೋಡ್ಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ಎರಡೂ ಪಕ್ಷಗಳು ಕೂಡ ಎಲ್ಲಾ ರೀತಿಯಾದಂತಹ ರೂಪುರೇಷೆಗಳು ಚರ್ಚೆಯನ್ನ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನ ಕೂಡ ತೆಗೆದುಕೊಂಡಿರುವಂಥದ್ದು. ಇಂದಿನಿಂದ ವಿಧಾನ ಮುಂಗಾರು ಅಧಿವೇಶನ ಆರಂಭವಾಗತ್ತೆ. ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಅಧಿವೇಶನ ಇದು. ಈ 9 ದಿನಗಳ ಕಾಲ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ, ವಾದ ಪ್ರತಿವಾದವನ್ನ ಮಾಡೋದಕ್ಕೆ ರೆಡಿಯಾಗಿರುವಂಥದ್ದು. ದಳ, ಬಿಜೆಪಿ, ಕಾಂಗ್ರೆಸ್ ಎಲ್ಲಾ ಪಕ್ಷಗಳು ಕೂಡ ಈಗಾಗಲೇ ರೆಡಿಯಾಗಿದ್ದಾವೆ. ಆರೋಪಕ್ಕೆ ಪ್ರತ್ಯಾರೋಪ, ಮಾತಿನ ಮಲ್ಲಯುದ್ಧ ಆಗೋದಂತೂ ಫಿಕ್ಸ್.